ಅದೇ ಸರ್ ಹೇಳಿ ಸರ್. ಈಗ ಬೆಂಗಳೂರಿನಲ್ಲಿ ಈಗ ಜನರಿಗೆ ಒಂದು ಮನೆ ಅನ್ನೋದು ಬೇಕು, ಒಂದು ಆಸೆ ಕೂಡ ಇರುತ್ತೆ. ಈಗ ಸ್ವಂತ ಇಂಡಿಪೆಂಡೆಂಟ್ ಹೌಸ್ಗಳನ್ನ ಖರೀದಿ ಮಾಡೋದು ಉತ್ಪನ್ನೋ ಅಥವಾ ಅಪಾರ್ಟ್ಮೆಂಟ್ ಪ್ಲಾಟ್ ಖರೀದಿ ಮಾಡೋದು ಉತ್ಪನ್ನೋ, ಎಲ್ಲವೂ ಕೂಡ ಅವ್ರ ಫೈನಾನ್ಷಿಯಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ್ದು ಉತ್ತಮ ಅನ್ಸುತ್ತೆ ತಮಗೆ? ಇದು ಅವರವರ ಸ್ವಂತ ಚಾಯ್ಸ್ ಆಗಿರ್ಬೋದು. ಈಗ ತನಗೆ ಬೇಕಾದಂಗೆ ಕಟ್ಟಿಸ್ಕೊಳ್ಳೋದಾದರೆ ಅದರಲ್ಲಿ ತುಂಬ ಹೆಚ್ಚಿಗೆ ಟೈಮು ಎನರ್ಜಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಪ್ಲಾಟ್ ತೊಗೊಂಡು ಅವ್ರಿಗೆ ಬೇಕಾಗಿರೋ ರೀತಿಲಿ ಕಟ್ಟಬೇಕಾದ್ರೆ ಅಂಥದ್ರಲ್ಲಿ ಏನಾಗ್ತದೆ, ಕೆಲವೊಬ್ಬರಿಗೆ ಟೈಮು ಇರೋದಿಲ್ಲ. ಸೊ ಹಂಗಿರೋರು ಏನು ಮಾಡ್ತಾರೆ, ಅಪಾರ್ಟ್ಮೆಂಟಿಗೆ ಚೂಸ್ ಮಾಡ್ಕೋತಾರೆ. ಈಗ ಎಲ್ಲರ ಹತ್ರ ಅಷ್ಟು ಸ್ಟ್ರೆಂತ್ ಇರೋಲ್ಲ, ಲೈಕ್ ಎನರ್ಜಿ ಇರೋಲ್ಲ. ಈಗ ದುಡ್ಡು ಇರ್ಬೋದು, ನನಗೆ ಅಷ್ಟು ಕಾಲಾವಕಾಶ ಇರೋಲ್ಲ. ಈಗ ಒಂದು ಮನೆ ಕಟ್ಟಬೇಕಾದ್ರೆ ಒಂದು ಪ್ಲಾಟಲ್ಲಿ ಸಾಧಾರಣವಾಗಿ ನಿಮಗೆ 12ರಿಂದ 18 ತಿಂಗಳಂತೂ ಬೇಕೇ ಬೇಕಾಗುತ್ತೆ. ಅದರಲ್ಲಿ ಇನ್ನೊಂದು 2-3 ಪೋರ್ಷನ್ ಕಟ್ಟಬೇಕಾದ್ರೆ ಇಟ್ ವಿಲ್ ಆಲ್ಮೋಸ್ಟ್ ಟೇಕ್ ಯು ಒಂದು 2 ವರ್ಷವರೆಗೂ ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಇವತ್ತಿರೋ ಲೇಬರ್ ಇಂಟೆನ್ಸಿವ್, ಅದು ಲೇಬರ್ನ ಮ್ಯಾನೇಜ್ ಮಾಡೋವಂಥದ್ದಾಗಲಿ ಇನ್ನೊಂದಾಗಲಿ ಅಂಥದ್ದೇನಾದರೂ ಫೆಸಿಲಿಟಿ ಇದ್ದರೆ ನಾನು ಹೇಳೋದು ಇಟ್ಸ್ ಆಲ್ವೇಸ್ ಬೆಟರ್ ಅವರು ಸ್ವಂತ ಪ್ಲಾಟ್ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡೋವಂಥದ್ದು ಉತ್ತಮ. ಹಂಗಿರೋದಾಗ ನೀವು ಯು ಕ್ಯಾನ್ ಚೂಸ್ ಯುವರ್ ಮೆಟೀರಿಯಲ್, ನಿಮ್ಗೆ ಬೇಕಾಗಿರೋವಂಥ ಮೆಟೀರಿಯಲ್ ಯೂಸ್ ಮಾಡ್ಬೋದು. ಡೆವಲಪರ್ ಏನೇ ಕಟ್ಟಿದ್ರು ಇಟ್ ಈಸ್ ಆಲ್ ಕಟ್ ಕಾಪಿ ಪೇಸ್ಟ್. ಕೆಲವೊಂದು ಮೆಟೀರಿಯಲ್ಸ್ ಆಗಲಿ ಇನ್ನೊಂದಾಗಲಿ ವಾಸ್ತು ವಿಚಾರ ಆಗಲಿ ಅವನು ಅದಕ್ಕೆ ಗಮನ ಕೊಟ್ಟಿರ್ಬೋದು, ಕೊಟ್ಟಿಲ್ದೇನೂ ಇರ್ಬೋದು. ಈಗ ಮಲ್ಟಿ ಸ್ಟೋರಿ ಡೆವಲಪ್ಮೆಂಟ್ ಬಂದಿದ್ದು ನಮಗೊಂದು 15 ವರ್ಷದ ಮುಂಚೆ. ಅದಕ್ಕೆ ಮುಂಚೆ ಇದ್ದಿದ್ದೆಲ್ಲ ಲೈಕ್ ಪ್ಲಾಟ್ಸು, ಮನೆ ಆಗಲಿ ಸ್ವಂತ ಕಟ್ಟಿಸ್ಕೊಳ್ಳೋರು. ಇವತ್ತಾದರೆ ಲೇಬರ್ ಪ್ರಾಬ್ಲಮ್ ತುಂಬ ಹೆಚ್ಚಾಗಿದೆ. ಜಾಸ್ತಿ ಇರ್ತಿತ್ತು, ಅಪಾರ್ಟ್ಮೆಂಟು ಕಮ್ಮಿ ಇತ್ತು. ಸೊ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿದೆ ನಮಗೆ ಒಂದು 20-25 ವರ್ಷ ಆಗಿರ್ಬೋದು. ಈಗ ಬೆಂಗಳೂರಿನಲ್ಲಿ ಮಧ್ಯಮ ವರ್ಗದವರಿಂದ ಸ್ವಂತ ಸೈಟ್ ಅನ್ನ ಖರೀದಿ ಮಾಡಿ ಅದರಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಾ? ಯಾಕೆಂತಂದ್ರೆ ಈಗ ಬೆಂಗಳೂರಲ್ಲಿ ತಮಗೂ ಕೂಡ ಗೊತ್ತಿರೋಂಗೆ ಸೈಟ್ಗಳ ಬೆಲೆನೇ ಕೋಟಿಗಟ್ಟಲೆ ಇದೆ. ಈಗ ಸೈಟ್ಗಳಲ್ಲಿ ಸಿಗಲ್ಲ ಸಿಟಿನ ವ್ಯಾಪ್ತಿಲಿ ಅಥವಾ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಏನೋ ಕಾರಣಕ್ಕಾಗಿ ಬಿಬಿಎಂಪಿ ಲಿಮಿಟ್ಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾಗುತ್ತಾ ಹೇಗೆ? ಹೌದು, ನೋಡಿದಾಗ ಈಗ ಬೆಂಗಳೂರು 4 ದಿಕ್ಕಿನಲ್ಲೂ ಬೆಳೀತಾ ಇದೆ. ನೀವು ನೋಡೋದಾದರೆ ಬೆಂಗಳೂರು ಇನ್ನೊಂದು 10 ವರ್ಷಕ್ಕೆ ಆಲ್ಮೋಸ್ಟ್ ಹೊಸಕೋಟೆ, ಈ ಕಡೆ ನೆಲಮಂಗಲ, ಆ ಕಡೆ ನಿಮಗೆ ಹೊಸೂರು, ಈ ಕಡೆ ದೇವನಹಳ್ಳಿವರೆಗೂ ಬೆಳೀತದೆ. ಸೊ ನಮಗೆ ಲ್ಯಾಂಡ್ ಹೆಚ್ಚಿಗಿರೋದ್ರಿಂದ ಕಾರಣ ನಾವು ಡೆವಲಪ್ಮೆಂಟು ಅದೇ ರೀತಿಯಲ್ಲಿ ಇನ್ನೊಂದು 10-15 ವರ್ಷಕ್ಕೆ ಡೆವಲಪ್ಮೆಂಟ್ ಆ 4 ಕಾರ್ನರ್ಗೂ ಬೆಂಗಳೂರು ಬೆಳೆಯೋದ್ರಿಂದ ನಾವು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದಾದರೆ ಇವತ್ತು ದೂರದಲ್ಲಿ ಹೂಡಿಕೆ ಮಾಡೋದೇ ಒಳ್ಳೆಯದು, ಉತ್ತಮ. ಬಿಕಾಸ್ ಅದಕ್ಕೆ ಒಳ್ಳೆ ಅಪ್ರಿಸಿಯೇಷನು ಸಿಗುತ್ತೆ. ಹಾಗಾಗಿ ಒಳ್ಳೆ ಬಟ್ ನಾವು ಹೂಡಿಕೆ ಮಾಡೋದು ಕರೆಕ್ಟ್ ಜಾಗದಲ್ಲಿ ಹೂಡಿಕೆ ಮಾಡಬೇಕು. ಸೇಫ್ ಇನ್ವೆಸ್ಟ್ಮೆಂಟ್ ಅಂತೀವಿ ನಾವು. ಈಗ ಹೂಡಿಕೆ ಮಾಡೋದಾಗ ಅಲ್ಲಿ ಯಾವ್ಯಾವ ಮೂಲಸೌಕರ್ಯಗಳನ್ನ ಅಥವಾ ಬೇರೆ ಬೇರೆ ಒಂದು ಇಂಡಸ್ಟ್ರಿ ಆಗ್ಬೋದು ಅಥವಾ IT-BT ಕಂಪನಿಗಳಿರುವಂಥ ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ಬೇಕಾ? ಹೇಗೆ ಒಂದು ಯಾವ ಪ್ರದೇಶದಲ್ಲಿ ಹೂಡಿಕೆ ಮಾಡಿದ್ರೆ ಅವರ ಹೂಡಿಕೆ ಹೆಚ್ಚಿನ ರಿಟರ್ನ್ಸ್ ಅನ್ನ ಕೊಡುತ್ತೆ? ಈಗ ನೀವು ನೋಡೋದಾದರೆ ನಮ್ಮ HAL ಏರ್ಪೋರ್ಟು ಸುಮಾರು ಇವತ್ತಿನ ಪರಿಸ್ಥಿತಿಗೆ ಪ್ರೈವೇಟ್ ಏರ್ಪೋರ್ಟ್ ಆಗಿದೆ. ಅದರ ಸುತ್ತಮುತ್ತ ಇರೋ ಇಂದಿರಾನಗರ, ಕೋರಮಂಗಲ ಏರಿಯಾಗಳೆಲ್ಲ ಸಿಕ್ಕಾಪಟ್ಟೆ ಬೂಮ್. ಇವತ್ತು ಆಲ್ಮೋಸ್ಟ್ ಪ್ರೈಸ್ ಗಗನಕ್ಕೆ ಏರ್ಬಿಡ್ತು. ಕಾರಣ ಏನು ಅಂತಂದರೆ ಏರ್ಪೋರ್ಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಯಾವತ್ತೂ ಇದ್ದೇ ಇದೆ. ನಮ್ಮ ಹೊಸ ಏರ್ಪೋರ್ಟ್ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ದೇವನಹಳ್ಳಿಲಿ, ಸುತ್ತಮುತ್ತ ನೀವು ಹೂಡಿಕೆ ಮಾಡೋದಾದರೆ ಯಾವತ್ತಿಗೂ ನಿಮಗೆ ಅದು ಒಳ್ಳೆ ಗುಡ್ ಇನ್ವೆಸ್ಟ್ಮೆಂಟ್. ಈಗ ಬೆಂಗಳೂರಿನಲ್ಲಿ ಎ ಖಾತಾ ಮತ್ತೆ ಬಿ ಖಾತಾ ಸೈಟ್ಗಳು ಎರಡೂ ಕೂಡ ಇವೆ. ಹೌದು. ಸೈಟ್ ಅಂದ್ರೆ ಏನು, ಬಿ ಖಾತಾ ಸೈಟ್ ಅಂದ್ರೆ ಏನು ತಿಳಿಸ್ಕೊಡ್ಬೋದಾ? ಈಗ ಬೆಟರ್ಮೆಂಟ್ ಕಟ್ಟಿ ಎಲ್ಲ ಥರ ಸರ್ಕಾರದ ಸೌಲಭ್ಯಗಳು, ಒಂದು ವಿದ್ಯುತ್ ಆಗಿರ್ಬೋದು, ನೀರಿನ ಸೌಲಭ್ಯ ಆಗಿರ್ಬೋದು, ಚರಂಡಿ ಸೌಲಭ್ಯ ಆಗಿರ್ಬೋದು, ಅಂಥದಕ್ಕೆ ಎ ಖಾತಾ ಸೈಟು ಅಂತ ನಾವು ಕರಿತೀವಿ. ಬೆಟರ್ಮೆಂಟ್ ಇಲ್ಲದೇ ಇರೋವಂಥದ್ದನ್ನು ಬಿ ಖಾತಾ ಅಂತ ಕರಿತೀವಿ ನಾವು. ಈಗ ನಮ್ಮ ಈಗೇನು ಬಿ ಖಾತಾ ಸೈಟ್ಗೂ ಅಕ್ರಮ ಸಕ್ರಮ ಅನ್ನೋದು ಗೌರ್ಮೆಂಟ್ ಏನು ಒಂದು ಫೆಸಿಲಿಟಿ ಕೊಟ್ಟಿದೆ. ಸೊ ಚಾಯ್ಸ್ ಮಾಡೋದಾದರೆ ತಗೊಳ್ಳೋರು ಒಂದು ವರ್ಷ ಲೇಟ್ ಆದರೂ ಎ ಖಾತಾ ಸೈಟಲ್ಲಿ ಹೂಡಿಕೆ ಮಾಡೋದೇ ಉತ್ತಮ ಅಂತ ನಾನು ಹೇಳ್ತೀನಿ. ಈಗ BBMP ವ್ಯಾಪ್ತಿಯಲ್ಲಿ ಬಿ ಖಾತಾ ಸೈಟು ಅಥವಾ ಮನೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ? ಸರ್ಕಾರ ಈಗ ಏನು ನಿಮಗೆ ಅಕ್ರಮ ಸಕ್ರಮ ಅನ್ನೋದೊಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಅದರ ಮೇಲೆ ಬೆಟರ್ಮೆಂಟ್ ಚಾರ್ಜಸ್ ಕಟ್ಟಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೋದು.